ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಅರಿಶಿನ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅರಿಶಿನ ತೆಗಿತೀನಿ. ಅದನ್ನು ಹಾಕಿಬಿಟ್ಟು 8-9 ತಿಂಗಳಾಗ್ತಾ ಬಂತು. ಹಾಗಾಗಿ ಇವತ್ತು ತೆಗಿಯೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ತುಂಬ ಬಿಟ್ಟರೆ ಕೊಳ್ತೋಗುತ್ತೆ, ಅದಕ್ಕೋಸ್ಕರ. ಇದು ನೋಡಿ, ಸಣ್ಣ ಹಾಗಲಕಾಯಿ, ಅದರದ್ದು ಸೀಡ್ಸ್ ಇದನ್ನು ನಾನು ಇಲ್ಲೇ ಹಾಕ್ಕೊಂಡಿರ್ತೀನಿ. ಅದನ್ನ ಇನ್ನೂ ನಾನು ಸ್ಟೋರ್ ಮಾಡಿಟ್ಟಿಲ್ಲ. ಹಾಗೆ ಇಲ್ಲೊಂದು ಮೆಣಸಿನ್ಕಾಯಿ ಆಗಿದೆ ನೋಡಿ, ನೋಡೇ ಇಲ್ಲ ನಾನು. ಹಳದಿ ಹಣ್ಣಾಗ್ಬಿಟ್ಟಿದೆ. ಇದರಲ್ಲಿ ಅಲ್ಲಲ್ಲಿ ಇದ್ದಾವೆ, ನಾನು ತೆಗ್ದಿಲ್ಲ. ಮೊನ್ನೆ ತೆಗಿಬೇಕಾಗಿತ್ತು ಆ್ಯಕ್ಚುಲಿ. ನೋಡಿ, ಇಲ್ಲೂ ಕೂಡ ಆಗಿದ್ದಾವೆ. ಈ ಥರ ಹಣ್ಣಾದರೆ ಗಿಡ ಬೇಗ ಬಾಡೋಗ್ಬಿಡುತ್ತಿದು. ನೋಡಿ, ಸದ್ಯಕ್ಕೆ ಇಲ್ಲೇ ಇಟ್ಟಿರ್ತೀನಿ ಮೆಣಸಿನ್ಕಾಯಿ. ನಾನು ಅರಿಶಿನ ತೆಗಿತೀನಿ, ತೋರಿಸ್ತೀನಿ ನಿಮಗೆ. ನೋಡೋಣ ಎಷ್ಟಿರುತ್ತೆ ಅಂತ. ನೋಡಿ, ಒಟ್ಟು ಒಂದು 4-5 ಪಾಟ್ ಇದೆ. ನೋಡೋಣ ಈ ಸರಿ ಎಷ್ಟು ಬರುತ್ತೆ ಅಂತ. ಯಾಕಂದರೆ ಲಾಸ್ಟ್ ಟೈಮು ಒಂದು ಪಾಟಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು, 2 ಪಾಟಲ್ಲಿ. ಇನ್ನು ಉಳಿದಿದ್ರಲ್ಲಿ ಸ್ವಲ್ಪನೇ ಬಂದಿತ್ತು. ಅದಕ್ಕೆ ನಾನು ನೀರು ಹಾಕಿಲ್ಲ ನೋಡಿ, ನೀರು ಹಾಕಿಲ್ಲ. ಯಾಕಂದರೆ ಹಸಿ ಇದ್ದರೆ ಸ್ವಲ್ಪ ಕಷ್ಟ ತೆಗಿಯೋಕ್ಕೆ. ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಡ್ರೈ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ನೋಡಿ, ಇದೊಂದು ಪಾಟಲ್ಲಿದೆ. ಇದರಲ್ಲಿ ಏನು ಗಿಡ ಇದೆ ಅದನ್ನೆಲ್ಲ ತಕ್ಕೋತೀನಿ. ಇವೆಲ್ಲ ಎಲೆಗಳನ್ನ ತೆಗಿತೀನಿ. ಸೇಮ್ ನಾನು ಮೊನ್ನೆ ಮಾವಿನ ಶುಂಠಿ ಯಾವ ರೀತಿ ತೆಗ್ದಿದ್ನಲ್ಲ, ಅದೇ ರೀತಿಯಾಗಿ ನಾನು ಇದನ್ನು ತಕ್ಕೋತೀನಿ. ಅದು ನೋಡಿ, ಅದನ್ನು ಕೂಡ ನೋಡಿ, ಎಲೆ ಎಲ್ಲ ಒಣಗ್ತಾ ಇದೆ. ಈಗ ಸರಿಯಾದ ಟೈಮು. ಎಷ್ಟು ಬೆಳೆದಿದೆಯೋ ಅಷ್ಟನ್ನು ತಗೊಂಬಿಡ್ತೀನಿ ನಾನು. ಇನ್ನೂ 3 ಆ ಕಡೆ ಇದೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಪಾಟನ್ನು ಕ್ಲೀನ್ ಮಾಡಿ ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನಾನು. ನೋಡಿ, ನಾನು ಎಲ್ಲನೂ ಎಲೆಗಳನ್ನು ತಕ್ಕೊಂಡು ಗಿಡಗಳನ್ನು ತೆಗೆದು ಎತ್ತಿಟ್ಟಿದ್ವಿ. ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಾನು ನಮ್ಮ ಮನೆಯವ್ರ ಸಹಾಯನ ತೊಗೊತಾ ಇದ್ದೀನಿ. ಯಾಕಂದರೆ ಇವು ಕೂಡ ಸ್ವಲ್ಪ ವಜ್ಜ ಇದ್ದಾವೆ, ಅದಕ್ಕೋಸ್ಕರ. ಆಮೇಲೆ ಎಲ್ಲನೂ ನಾನು ವೇಸ್ಟ್ ಮಟೀರಿಯಲಲ್ಲೇ ಹಚ್ಚಿರೋದ್ರಿಂದ ಈ ರೀತಿ ಡಬ್ಬ ಹಾಕಿದಾಗ ಎಲ್ಲಿ ಮುರಿದ್ಬಿಡುತ್ತೋ ಅಂತ ಭಯ. ಯಾಕಂದರೆ ಇಷ್ಟು ದೊಡ್ಡ ಬುಟ್ಟಿನ ಮತ್ತು ತೊಗೊಂಡು ಬರೋದು ಕಷ್ಟ, ವೇಸ್ಟಲ್ಲಿ ಸಿಕ್ಕಲ್ಲ ನನಗೆ. ಈಗ 2 ವರ್ಷ ಆಯಿತು ಅದನ್ನು ಯೂಸ್ ಮಾಡೋದಕ್ಕೆ. ಲಾಸ್ಟ್ ಇನ್ನೊಂದು ಟೈಮ್ ಯೂಸ್ ಮಾಡೋಣ ಅಂತ ಅಷ್ಟೇ. ಈಗ ನೋಡಿ, ಇದು ಮಣ್ಣು ಸ್ವಲ್ಪ ಚೆನ್ನಾಗಿದೆ. ಮಣ್ಣು ಯಾವಾಗಲೂ ಗಟ್ಟಿಯಾಗಿರಬಾರ್ದು. ಮಣ್ಣು ಗಟ್ಟಿಯಾಗಿದ್ದರೆ ಅದರಲ್ಲಿ ಬೇರುಗಳು ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಒಂಚೂರು ಮಣ್ಣು ಸಡ್ಲ ಇರುವಂಥ ಮಣ್ಣನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ಯಾವುದೇ ಥರ ಜಾಸ್ತಿ ಗೊಬ್ಬರ ಹಾಕಿಲ್ಲ. ಅಂದರೆ ಇಷ್ಟು ದಿನದಲ್ಲಿ ನಾನು 3 ಸಾರಿ ವರ್ಮಿ ಕಂಪೋಸ್ಟನ್ನು ಹಾಕಿದ್ದೀನಿ. ಮತ್ತು ಇದು ಪಾಟನ್ನು ರೆಡಿ ಮಾಡಬೇಕಾದ್ರೆ ನಾನು ಕಿಚನ್ ವೇಸ್ಟ್ ಮತ್ತು ಗಾರ್ಡನ್ ವೇಸ್ಟನ್ನು ಹಾಕಿಬಿಟ್ಟು ನಾನು ಬೇರನ್ನು ಇಟ್ಟಿದ್ದೆ. ಅಂದರೆ ಮೊದಲು ತಳದಲ್ಲಿ ನಾನು ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟ್ ಹಾಕಿಬಿಟ್ಟು ಮೇಲೆ ಮಣ್ಣನ್ನು ಹಾಕಿ ಒಂದು 15-20 ದಿನ ಬಿಟ್ಟುಬಿಟ್ಟಿದ್ದೆ. ಆಮೇಲೆ ಇದರಲ್ಲಿ ಅದನ್ನು ಮಣ್ಣನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಹಾಕಿಬಿಟ್ಟು ಮೇಲೆ ಚೆನ್ನಾಗಿರೋ ಮಣ್ಣನ್ನು ಹಾಕಿ ಅದರಲ್ಲಿ ಬೇರುಗಳನ್ನು ಇಟ್ಟಿದ್ದೆ ನಾನು. ಈ ರೀತಿ ಮಾಡೋದ್ರಿಂದ ಗೊಬ್ಬರ ಜಾಸ್ತಿ ಬೇಕಾಗೋದಿಲ್ಲ. ನಾನು ವರ್ಮಿ ಕಂಪೋಸ್ಟ್ ಹಾಕಿದ್ದೀನಿ. ಆವಾಗವಾಗ ಕೆಲವೊಂದು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತಿದ್ನಲ್ಲ, ಅದನ್ನು ಎಲ್ಲ ಗಿಡಗಳಿಗೂ ಕೊಟ್ಟಿದ್ದೀನಿ. ಇದಕ್ಕೂ ಕೂಡ ಹಾಕಿದ್ದೀನಿ. ಇಷ್ಟು ಮಾತ್ರ ನಾನು ಇದಕ್ಕೆ ಗೊಬ್ಬರನ ಹಾಕಿರೋದು. ಪುಟ್ಟಿನಲ್ಲಿ ಏನು ಹಾಕಿದ್ದೀನಲ್ಲ, ಅದು ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಫ್ರೂಟ್ ಬಾಸ್ಕೆಟಲ್ಲಿ ಏನಿದೆಯಲ್ಲ 2ರಲ್ಲಿ, ಅದರಲ್ಲಿ ಏನಾಗಿದೆ ಅಂದರೆ ಮಣ್ಣು ತುಂಬ ಕಡಿಮೆ ಇತ್ತು. ಹೀಗಾಗಿ ಅದರಲ್ಲಿ ಆಮೇಲೆ 1-2 ಬೇರು, ಮುಖ್ಯವಾದ ಬೇರೆ ಕೊಳ್ತೋಗ್ಬಿಟ್ಟಿದೆ. ಹಾಗಾಗಿ ಅದರಲ್ಲಿ ಬಂದಿದೆ, ಸ್ವಲ್ಪ ಕಡಿಮೆ ಬಂದಿದೆ ಬಿಟ್ಟರೆ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆದ್ರೇನು ಮಣ್ಣನ್ನು ನಾವು ಜಾಸ್ತಿ ಕೊಡಬೇಕಾಗತ್ತೆ. ನಾನು ಅವಾಗ ಹಾಕಬೇಕಾದ್ರೆ ಮಣ್ಣು ಕಡಿಮೆ ಇತ್ತು. ಮತ್ತು ನಾನು ಮಣ್ಣನ್ನು ಹಾಕಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ, ಬಟ್ ಹಾಕೋಕ್ಕಾಗಲೇ ಇಲ್ಲ ನನಗೆ. ಹಾಗಾಗಿ ಅದರಲ್ಲಿ ಒಂಚೂರು ಕಡಿಮೆ ಆಗಿದೆ ಅಷ್ಟೇ. ನೋಡಿ, ಈ ಪುಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ಅರಿಶಿನ.
ಸ್ವಲ್ಪ ದಪ್ಪ ದಪ್ಪನೇ ಇದೆ ಅಂತಲೇ ಹೇಳ್ಬೋದು. ಈ ಥರ ಪುಟ್ಟಿನಲ್ಲಿ ಏನು ಹಾಕಿದ್ದೀನಲ್ಲ ಎಲ್ಲನೂ ಚೆನ್ನಾಗಿ ಬಂದಿದೆ ಆದಷ್ಟು, ಯಾಕಂದರೆ ಅದರಲ್ಲಿ ಮಣ್ಣು ಜಾಸ್ತಿ ಹಿಡಿದಿದೆ, ಮಣ್ಣು ಕೂಡ ನಾನು ಜಾಸ್ತಿನೇ ಹಾಕಿದ್ದೆ. ಹಾಗಾಗಿ ಇದು ತುಂಬ ಚೆನ್ನಾಗಿ ಗ್ರೋತಲ್ಲಿದೆ. ಆಮೇಲೆ ಗಡ್ಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ದಪ್ಪ ದಪ್ಪ. ನಾನು ಒಂದಿಷ್ಟು ಬಿಡಿಸಿ ಹಾಕಿದೆ, ಯಾಕಂದರೆ ಮಣ್ಣು ಎಷ್ಟು ಸಾಧ್ಯ ಆಗುತ್ತಲ್ಲ ಅದು ಇಲ್ಲೇ ಹೋಗಲಿ ಅನ್ನೋಕ್ಕೋಸ್ಕರ ಅಷ್ಟೇ. ನಾನು ಮೊನ್ನೆಯಿಂದ ನೀರು ಹಾಕಿಲ್ಲ, ಆದರೂ ನೋಡಿ ಯಾವ ರೀತಿಯಾಗಿ ಹಸಿ ಇದೆ ಅಂತ. ಕೆಲವೊಂದು ಸರಿ ಮಣ್ಣು ನೀರನ್ನು ಹಿಡ್ಕೊಂಬಿಟ್ಟಿರುತ್ತೆ, ಆವಾಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಸ್ವಲ್ಪ ಒಡೆದು ಹಾಕೋ ಹಾಗಿಲ್ಲ, ಯಾಕಂದರೆ ಬೇರು ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದೇ ಒಂದು ಬೇರಿಂದ ಇಷ್ಟೊಂದು ಬೇರುಗಳು ಬಂದಿದೆ. ತುಂಬ ಖುಷಿ ಅನಿಸುತ್ತೆ ಈ ರೀತಿಯಾಗಿ ನೋಡಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಬ್ಲೂ ಬಾಸ್ಕೆಟಲ್ಲಿ ನಾನು ಹಾಕಿರುವಂಥದ್ದು. ನೋಡಿ ಅದರಲ್ಲೂ ಗಡ್ಡೆಗಳು ತುಂಬ ಚೆನ್ನಾಗಿ ಬಂದಿದೆ. ಒಂದು ಬೇರು ಅದರಲ್ಲಿ ಕೊಳೆತೋಗಿತ್ತು, ಮಣ್ಣು ಕೂಡ ಕಡಿಮೆ ಇತ್ತು. ಮಣ್ಣು ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬೆರಳಿಗಿಂತ ದಪ್ಪ ದಪ್ಪ ಇದ್ದಾವೆ, ಅಷ್ಟು ಚೆನ್ನಾಗಿ ಬಂದಿದೆ. ಈ ಸಾರಿ ಒಂದು 3 kg ಬರ್ಬೋದು ಅಂತ ಅಂದ್ಕೊತೀನಿ ನಾನು. ನೋಡೋಣ ಎಷ್ಟು ಬರುತ್ತೆ ಅಂತ. ನೋಡಿ ಇದು ನೀಲಿ ಫ್ರೂಟ್ ಬಾಸ್ಕೆಟಲ್ಲಿ ಹಾಕಿರುವಂಥದ್ದಿದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದಕ್ಕೂ ಹುಳ ಹತ್ತಿಲ್ಲ. ನಾನು ತುಂಬ ವರ್ಷ ಆಯಿತು ಇದನ್ನು ಅರಿಶಿನ ಬೆಳೆಯೋಕ್ಕೆ, ಒಂದು ಸಾರಿನೂ ಹುಳ ಹತ್ತಿಲ್ಲ ಫ್ರೆಂಡ್ಸ್. ಇದು ನಾನು 1-2 ಬೇರಿಂದ ಸ್ಟಾರ್ಟ್ ಮಾಡಿದವಳು. ಈ ಪುಟ್ಟಿನಲ್ಲಿ ಇಷ್ಟು ಬಂದಿದೆ, ಈ ಫ್ರೂಟ್ ಬಾಸ್ಕೆಟಲ್ಲಿ ಅಷ್ಟು ಬಂದಿದೆ. ನೋಡಿ ಒಂದೊಂದು ಸಾರಿ ಈ ರೀತಿ ಕೊಳೆತೋಗುತ್ತೆ. ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ರೆ ಈ ರೀತಿಯಾಗಿ ಕೊಳಿತಿತ್ತು ಅಂತ ಅಂದ್ಕೊತೀನಿ. ನಾನು ಆದಷ್ಟು ಬೇಗ ತೆಗಿಯೋಣ ಅಂತ ಹೇಳಿ ತೆಗೆದೆ. ನೋಡಿ ಈಗ ಈ ಒಂದು ಬಾಸ್ಕೆಟಲ್ಲೂ ಕೂಡ ತೆಗೆದೆ ನಾನು. ಈ ರೀತಿಯಾಗಿ ಮನೆಯಲ್ಲಿ ನಾವು ಆರ್ಗ್ಯಾನಿಕ್ಕಾಗಿ ಬೆಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಹೊರಗಡೆಯಿಂದ ಆರ್ಗ್ಯಾನಿಕ್ ಅಂತ ತಂದ್ರೂ ಅದು ಆರ್ಗ್ಯಾನಿಕ್ಕಾಗಿ ಇರುತ್ತಾ ಇಲ್ವಾ ಅನ್ನೋದು ಪೂರ್ತಿಯಾಗಿ ನಂಬಿಕೆ ಕೂಡ ಇರಲ್ಲ ನಮಗೆ. ಹಾಗಾಗಿ ನಾವು ನಮಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನಾವು ಮನೆಯಲ್ಲೇ ಬೆಳ್ಕೋಬೇಕು ಅಂತ ಅನಿಸುತ್ತೆ ನನಗೆ, ಸಾಧ್ಯ ಆದಷ್ಟು. ನೋಡಿ ಇದು ಈಗ ನಾನು ಎಲ್ಲನೂ ತೆಗ್ದಿದ್ದೀನಲ್ಲ, ನೋಡಿ ಇದು ಎಷ್ಟು ದಪ್ಪ ಬಂದಿದೆ ಅಂತ. ಎಲ್ಲನೂ ನಾನು ಕ್ಲೀನ್ ಮಾಡೋದೆಲ್ಲ ತೋರಿಸಲ್ಲ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ಕೊನೆಗೆ ಎಷ್ಟು ಬಂದಿದೆ ಎಷ್ಟಿದೆ ಅಂತ ಹೇಳಿ ತೋರಿಸ್ತೀನಿ. ಇದರಲ್ಲಿ ಎರೆಹುಳು ಕೂಡ ಅಷ್ಟೇ ಇತ್ತು ಮಣ್ಣಲ್ಲಿ. ಬನ್ನಿ ನೋಡಿ, ನಾನು ಅರಿಶಿನ ಎಲ್ಲ 5 ಪಾಟಲ್ಲಿರೋದನ್ನು ಖಾಲಿ ಮಾಡಿಬಿಟ್ಟು ಎಲ್ಲನೂ 2 ನೀರಲ್ಲಿ ಚೆನ್ನಾಗಿ ಸೊಳ್ಕೊಂಬಂದಿದ್ದೀನಿ. ಈ ಪುಟ್ಟಿನಲ್ಲಿ ಏನಿದೆಯಲ್ಲ ಇದು ಮುಖ್ಯವಾದಂಥ ಬೇರು, ಉಳಿದಿದ್ದೆಲ್ಲ ಚೆನ್ನಾಗಿರೋ ಬೇರುಗಳು. ಅದನ್ನು ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು. ಅದರಲ್ಲಿ ಒಂದಿಷ್ಟು ಬೇರೆಲ್ಲ ಉಳ್ಕೊಂಡಿದೆ, ಉದ್ದಕ್ಕೆ ಕಾಣ್ತಾ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು. ಇವತ್ತು ಬಿಸಿಲು ತುಂಬಾ ಇದೆ, ಹಾಗಾಗಿ ಇಷ್ಟೇ. ನಾನು ತೊಳ್ಕೊಂಡು ಕೆಳಗಡೆ ಹೋಗ್ತಾಯಿದ್ದೀನಿ. ಕೆಳಗಡೆ ಹೋಗ್ಬಿಟ್ಟು ಕೂತ್ಕೊಂಡು ಎಲ್ಲ ಬೇರುಗಳನ್ನು ಕಟ್ ಮಾಡಿ ತೆಗೆದು ಇದು ಎಷ್ಟಾಗಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಯಾಕಂದರೆ ಈಗ ಆಲ್ರೆಡಿ ತುಂಬ ಟೈಮ್ ಆಯಿತು. ನನ್ನ ಮಗಳು ಕೂಡ ಸ್ಕೂಲಿಂದ ಬರೋ ಟೈಮು, ಅವಳಿಗೆ ಒಂದು ಸ್ವಲ್ಪ ಊಟ ಮಾಡಿಸೋದು ಅದೆಲ್ಲ ಕೆಲಸ ಇದೆ. ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಈ ರೀತಿಯಾಗಿ ಮನೆಯಲ್ಲೇ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನೀವು ಮನೆಯಲ್ಲೇ ಬೆಳ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಅರಿಶಿನ ಸಿಕ್ಕಿದೆ ಅಂತಲೂ ಹೇಳ್ತೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಯಾವುದ್ರ ಬಗ್ಗೆ ಆದರೂ ಮಾಹಿತಿ ಬೇಕಿದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ. ಹಾಗೆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಕೆಲವೊಬ್ಬರು ಮೆಸೇಜ್ ಎಲ್ಲ ಮಾಡಿದರು, ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಅವರಿಗೆ ಸಾರಿ ಕೇಳ್ತೀನಿ. ಏಕೆಂದರೆ ನಾನು ಟ್ರಿಪ್ಪಲ್ಲಿದ್ದೆ, ಹಂಗಾಗಿ
ನನಗೆ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸಾಧ್ಯ ಆದಷ್ಟು ನಾನು ಇನ್ನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಳೆ ಮೆಸೇಜ್ಗಳಿಗೂ ನಾನು ರಿಪ್ಲೈ ಮಾಡ್ತೀನಿ. ಸಾರಿ ಫ್ರೆಂಡ್ಸ್. ಈ ಒಂದು ಅರಿಶಿನ ನಾನು ಹಾರ್ವೆಸ್ಟ್ ಮಾಡಿರುವಂಥದ್ದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.